ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಆರೋಗ್ಯಕರವಾದ ಪೌಷ್ಟಿಕಾಂಶಭರಿತ ಡ್ರೈ ಫ್ರೂಟ್ಸ್ ಲಡ್ಡು ಮಾಡುವ ವಿಧಾನವನ್ನು ತೋರಿಸಿಕೊಡುತ್ತೇನೆ. ಇದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಟ್ಟು ಈ ಸ್ವೀಟನ್ನು ಖಂಡಿತ ತಿನ್ನುತ್ತಾರೆ. ಈ ವಿಡಿಯೋದಲ್ಲಿ ಮಾಡುವ ವಿಧಾನವನ್ನು ಹೇಗೆ ತೋರಿಸಿಕೊಡುತ್ತೇನೆ ನೋಡಿ. 1 ಕಪ್ಪು ಬಾದಾಮಿ, 1 ಕಪ್ಪು ಗೋಡಂಬಿ, 2 ಕಪ್ಪು ಖರ್ಜೂರ, 1 ಕಪ್ಪು ಗಸೆಬೀಜ, 1 ಕಪ್ಪು ಒಣ ಕೊಬ್ಬರಿಯನ್ನು ತೆಗೆದುಕೊಳ್ಳಿ. ಒಂದು ಬಾಣಲೆಯನ್ನಿಟ್ಟು ನಂತರ ಅದಕ್ಕೆ ಗೋಡಂಬಿಯನ್ನು ಹಾಕಿ ಅದನ್ನು ಹುರಿದುಕೊಳ್ಳಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ ಗೋಡಂಬಿ ಬಾದಾಮಿಯನ್ನು. ಹುರಿದ ನಂತರ ಒಂದು ತಟ್ಟೆಯಲ್ಲಿ ಹಾಕಿ ತಣ್ಣಗಾಗಲು ಬಿಡಿ. ತಣ್ಣಗಾದ ಮೇಲೆ ಅದೇ ಬಾಣಲೆಗೆ ಬಾದಾಮಿಯನ್ನು ಹಾಕಿಕೊಂಡು ಗೋಡಂಬಿ ರೀತಿಯೇ ಅದನ್ನು ಹುರಿದುಕೊಳ್ಳಿ. ಹುರಿದ ನಂತರ ಇದನ್ನು ತಟ್ಟೆಯಲ್ಲಿ ತಣ್ಣಗಾಗಲು ಬಿಡಿ. ನಂತರ ಅದಕ್ಕೆ ಗಸೆಬೀಜವನ್ನು ಹಾಕಿ ಗಸೆಬೀಜವನ್ನು ಹೀಗೆ ಹುರಿದುಕೊಳ್ಳಿ. ಅದು ಚಿಟಪಟ ಎಂದು ಸೌಂಡ್ ಬರುತ್ತೆ. ಈ ಮೂರನ್ನು ತಟ್ಟೆಯಲ್ಲಿ ಹಾಕಿ ತಣ್ಣಗಾಗಲು ಬಿಟ್ಟು ನಂತರ ಮಿಕ್ಸಿ ಜಾರಿಗೆ ಎಲ್ಲವನ್ನು ಹಾಕಿ ತರಿಯಾಗಿ ರುಬ್ಬಿಕೊಳ್ಳಿ. ತರಿಯಾಗಿ ರುಬ್ಬಿಕೊಂಡ ನಂತರ ಅದೇ ಕಡಾಯಿಗೆ 2 ಕಪ್ ಖರ್ಜೂರವನ್ನು ಹಾಕಿ, ಇದು ಸಿಹಿ ಎಲ್ಲ ಮಿಕ್ಸ್ ಆದಮೇಲೆ ಇದು ಸಿಹಿಯಾಗಲು ಒಂದು 2 ಕಪ್ ಹಾಕಲೇಬೇಕು ಖರ್ಜೂರವನ್ನು. ಎಲ್ಲವನ್ನು ಕಮ್ಮಿ ಉರಿಯಲ್ಲೇ ಹುರಿದುಕೊಳ್ಳಿ, ಜಾಸ್ತಿ ಉರಿ ಕೊಡಬೇಡಿ. ನೋಡಿ, ಈ ರೀತಿ ಹುರಿತಾ ಈ ರೀತಿ ಗಟ್ಟಿಯಾಗುತ್ತೆ, ಮುದ್ದೆ ರೀತಿ. ಆ ನಂತರ ನಾವು ಮಾಡ್ಕೊಂಡಿರೋ ಪೌಡ್ರನ್ನು ಇದಕ್ಕೆ ಹಾಕಿ ಬಿಸಿಲೇ ಎಲ್ಲನೂ ಕಲಿಸ್ಕೊಳ್ಳಿ. ಅದಕ್ಕೆ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿ ಆಗಿರುತ್ತೆ ಪೌಡ್ರು. ನೋಡಿ, ಈ ರೀತಿ ಪೌಡ್ರ್ ಆಗಿರುತ್ತೆ. ಈ ಬಿಸಿ ಇದ್ದಾಗಲೇ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿ. ಬಿಸಿ ಇದ್ದಾಗಲೇ ಈ ರೀತಿ ಮಿಕ್ಸ್ ಮಾಡಬೇಕು, ತಣ್ಣಗಾದ್ಮೇಲೆ ಮಾಡೋಕ್ಕಾಗಲ್ಲ. ಮಿಕ್ಸ್ ಮಾಡಿಕೊಂಡು ಸಣ್ಣ ಉಂಡೆಯಾಗಿ ಮಾಡಿಕೊಳ್ಳಿ. ಈ ರೀತಿ ಕಟ್ಟಿಕೊಳ್ಳಿ. ನಂತರ ಈ ಸ್ವೀಟು ಖಂಡಿತವಾಗಿಯೂ ನಿಮ್ಮ ಮನೆಯವರಿಗೆ, ನಿಮ್ಮ ಮಕ್ಕಳಿಗೆ ಇಷ್ಟವಾಗುತ್ತದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯಕರ ಸ್ವೀಟ್. ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಕಾಮೆಂಟ್ ಮಾಡಿ.